ಎಲ್ಲ ಜನರು ಹಾಡಿ ಹಾಡಿ ಬಂಗಾರ ಐತಿ ಅಂತೇಳಿ ಹಾಡ್ತಾರೆ, ಈಗ ಮಾಡ್ತಾರೆ. ಓ, ಬಂಗಾರ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಒಳಗಡೆ ಹಾಕ್ದಿದಾರ. ಗೋಲ್ಡ್ ಸಿಕ್ಕಿದೆ. ಎಷ್ಟು ಸಿಕ್ಕಿದೆ? ಸಾಕಷ್ಟು ಸಿಕ್ಕಿದೆ. ಹೌದಾ? ಸಾಕಷ್ಟು ಹೊರಗಡೆ ತಪ್ಪೆಲಿ ಹಂಡೆ ಹಾ ಗಂಟೆ ಸಿಕ್ಕಿದೆ. ಭೂತಂಕುಶರಾಜನ್ ದೇವಸ್ಥಾನ ಅಪ್ರದು ಪ್ರಾಚ್ಯ ಇಲಾಖೆದವ್ರದ್ದು ಇದನ್ನು ತೊಗೊಂಡಿದೆ. ಇವಾಗ ಈಗ ಈಗ ಸ್ಯಾಂಕ್ಷನ್ ಆಗಿತ್ತು, ಮತ್ತು ಎಲ್ಲ ಕಟ್ಟಡ ಸ್ಟಾರ್ಟ್ ಆಗಿತ್ತು. ಇದೆಲ್ಲ ರಿಪೇರಿ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಮಾಡಬೇಕು ಅಂತ ಮಹಾರಾಜರ ಕಾಲದಲ್ಲೇ ಮಹಾರಾಜರ ಕಾಲದಲ್ಲೇ ಇಟ್ಟಿದ್ದು ಇದು. ಓಕೆ. ಅವರ ಮನೆ ದೇವರ ಏನಾದ್ರು? ಅವ್ರ ಮನೆ ದೇವರ ಇದು. ಓ, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಗಣಪತಿ ದೇವಸ್ಥಾನ. ಮೇಲೆ ಹೊರಗಡೆ ನೋಡ್ಬೋದು ನೀವು. ಇದೊಂದೇ ಲಿಂಗಗಳನ್ನ ಇವಾಗ ಪೂಜೆ ಮಾಡ್ತಾ ಇರೋದು. ಪ್ರೊಟೆಕ್ಟ್ ಮಾಡಿ ಡೋರೆಲ್ಲ ಹಾಕಿ ದಿನನಿತ್ಯ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು 4 ಲಿಂಗಗಳಿದೆಯಲ್ಲ, ಅದನ್ನು ಯಾರು ಬೇಕಾದ್ರೂ ಭೇಟಿ ಅಲ್ಲ, ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಅದ್ರ ಜೊತೆಗೆ ಕೆಲವೊಬ್ರು ಚಿನ್ನ ಇದೆ ಅಂತ ಅಗಿತಾ ಇದ್ದಾರೆ, ಇನ್ನು ಕೆಲವೊಬ್ರು ಹಾಳು ಮಾಡ್ತಾ ಇದ್ದಾರೆ. ನೋಡ್ಬೇಕು ಎಷ್ಟು ಉಳಿಸ್ತಾರೆ, ಎಷ್ಟು ಬೆಳೆಸ್ತಾರೆ ಅಂತ. ಎಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀರಾ? ಇದು ಅರಮನೆ ಒಳಗಡೆನೆ ಒಂದು ಭಾಗ. ಅರಮನೆ ಭಾಗ ಅಲ್ಲ, ಇದು ದೇವಸ್ಥಾನ. ಇದು ದೇವಸ್ಥಾನದ ವಿಶೇಷತೆ ಏನು? ಭೂತಂಕುಶರಾಜ ಅಂತಿದ್ದ. ಅದು ಎಷ್ಟೇ ಶತಮಾನ ಗೊತ್ತಿಲ್ಲ. ಭೂತಂಕುಶರಾಜನ್ ದೇವಸ್ಥಾನ ಅಪ್ರದು ಪ್ರಾಚ್ಯ ಇಲಾಖೆದವ್ರದ್ದು ಇದನ್ನು ತೊಗೊಂಡಿದೆ. ಈಗ ಈಗ ಸ್ಯಾಂಕ್ಷನ್ ಆಗಿತ್ತು, ಮತ್ತು ಎಲ್ಲ ಕಟ್ಟಡ ಸ್ಟಾರ್ಟ್ ಆಗಿತ್ತು. ಇದೆಲ್ಲ ರಿಪೇರಿ ಮಾಡಿದ್ದಾರೆ. ಇನ್ನು ನೆಕ್ಸ್ಟ್ ಮಾಡಬೇಕು ಅಂತ ಮಹಾರಾಜರ ಕಾಲದಲ್ಲೇ ಇಟ್ಟಿದ್ದು ಇದು. ಓಕೆ. ಅವರ ಮನೆ ದೇವರ ಏನಾದ್ರು? ಅವ್ರ ಮನೆ ದೇವರ ಇದು. ಓ, ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಇದು ಗಣಪತಿ ದೇವಸ್ಥಾನ. ಓಕೆ. ಎಲ್ಲ ಜನರು ಹಾಡಿ ಹಾಡಿ ಬಂಗಾರ ಐತಿ ಅಂತೇಳಿ ಹಾಡ್ತಾರೆ, ಈಗ ಮಾಡ್ತಾರೆ. ಓ, ಬಂಗಾರ ಇದೆ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಒಳಗಡೆ ಹಾಕ್ದಿದಾರ. ಗೋಲ್ಡ್ ಸಿಕ್ಕಿದೆ. ಎಷ್ಟು ಸಿಕ್ಕಿದೆ? ಸಾಕಷ್ಟು ಸಿಕ್ಕಿದೆ. ಹೌದಾ? ಸಾಕಷ್ಟು ಹೊರಗಡೆ ತಪ್ಪೆಲಿ ಹಂಡೆ ಗಂಟೆ ಸಿಕ್ಕಿದೆ. ಊರಲ್ಲಿ ಅವು ಆಚೆ ಕಡೆ ರೋಡ್ನಲ್ಲಿ ಹೊಸ ರೋಡ್, ಮೇನ್ ರೋಡ್ ಆಯ್ತಲ್ಲ, ಒಳಗೆ ಎಂಟ್ರೆನ್ಸ್ ಆಗ್ಬೇಕಾಯ್ತು. ಮೊದಲು ಗಾಡಿ ಬರ್ತಿದ್ವು, ಬಸ್ಸು ಒಳಗೆ ಹೊರ ರೋಡ್ ಇದ್ದಿದ್ದಿಲ್ಲ. ನಾವು ಸಣ್ಣದಿರ್ತಿದ್ದಾಗ. ಆ ನಂತರ ಅಲ್ಲೇ ಒಂದು ಆಕ್ಸಿಡೆಂಟ್ ಆಯ್ತು, ಒಂದು ಹುಡುಗಿ ತೀರ್ಕೊಂಡ್ರಂತ ನಮ್ಮ ತಂದೆಯವ್ರು ಹೇಳಿದರು. ನಮ್ಮ ಪಕ್ಕದ ಮನೆ ಹತ್ರ. ಆ ನಂತರ ಹೊರಗಿನ ರೋಡ್ ಮಾಡ್ಲಿಕ್ಕತ್ತಿದ್ರು. ಹೊರಗಿನ ರೋಡ್ ಮಾಡೋ ಹೊತ್ನಾಗ ಒಂದು ತಪ್ಪೇಲಿ ಹಂಡೆ ಹತ್ತಿ ಒಬ್ಬೊಬ್ಬರಿಗೆ ಅವ್ರು ತೊಗೊಂಡು. ಹೌದು. ಬನ್ನಿ ತೋರಿಸಿ. ಯಾವ್ದಿದು? ಇದು ಈಶ್ವರ ದೇವಸ್ಥಾನ. ಎಲ್ಲ ಲಿಂಗ. ಇವೆಲ್ಲ ರಿಪೇರಿ ಆಗೋದರಿಂದ ಸ್ಯಾಂಕ್ಷನ್ ಆಗಿದೆ ದುಡ್ಡು, ಆದರೆ ಇನ್ನೂ ಮಾಡ್ಲಿಕ್ಕೆ ತಯಾರಿಲ್ಲ. ಪ್ರಾಚ್ಯ ಇಲಾಖೆದವ್ರು ಮಾಡಿದ್ರು ಅಷ್ಟು. ಈಗ ಮತ್ತೇನೋ ಆಗ್ತದೆ ಅಂತ ಹೇಳಿದ್ದಾರೆ. ಈಗ ಲಿಂಗಗಳು ಕಿತ್ತಿದ್ದಾರೆ. ಹಿಂಗೆ ಲಿಂಗಗಳು ಎಲ್ಲ ಕಿತ್ತಿದ್ದಾರೆ. ಚಿನ್ನ ಇದೆ ಗರ್ಭಗುಡಿ ಒಳಗಡೆ ಅಂತ ಹೇಳಿ ಕಿತ್ತಾಕ್ಬಿಟ್ಟಿದ್ದಾರೆ ಲಿಂಗಗಳು. ನಮ್ಮ ಜನಗಳ ಮನಸ್ಥಿತಿ ಹೆಂಗಿದೆ ನೋಡ್ಬೇಕು. ಇತಿಹಾಸದ ಪ್ರಜ್ಞೆ ಹೆಂಗಿದೆ ಅಂತ ಇಲ್ಲೇ ಉದಾಹರಣೆ ಸಿಗ್ತಾ ಇದೆ ನಮ್ಗೆ. ಸ್ವಲ್ಪ ಜಾಗೃತಿ. ಮೊದಲು 10 ದಿವಸ ಜಾತ್ರೆ ಆಗ್ತಿತ್ತಂತೆ, 10 ದಿವಸ ರಾಜರ ಕಾಲದಲ್ಲಿ. ಹೋಳಿಗೆ ಊಟ ಮಾಡ್ತೇವೆ. ಹೋಳಿಗೆ ಅಂತ ಏನಂತೀರಿ ನೀವು? ಒಬ್ಬಟ್ಟಿನ ಊಟ ಮಾಡ್ತಾ ಇದ್ರು. ಓಕೆ. ಇಲ್ಲಿ ಕಲಾಕೃತಿಗಳು ನೋಡ್ಬೇಕು. ಕಲ್ಲಲ್ಲಿ ಕೆತ್ತಿರ ಅಂತ ಕಲೆಗಳು ಮತ್ತೆ ಕೆತ್ತನೆಗಳು ನೋಡಿದ್ರೆ ಒಂದೊಂದು ಕಲ್ಲುಗಳು ಕೂಡ ಕತೆ ಹೇಳುತ್ತೆ. ಆ ರೀತಿ ಇದೆ. ಇಲ್ಲಿ ನೋಡ್ಬೋದು. ಇಲ್ಲಿ ದೀಪ ಹಚ್ಚಿಡೋದಕ್ಕೆ ಮತ್ತೆ ಒಳಗಡೆ ದೀಪ ಹಚ್ತಾರಲ್ಲ, ಅದೆಲ್ಲ ಕಾಣಿಸೋದಕ್ಕೆ ಅಂತೆಲ್ಲ ಗ್ಯಾಪ್ ಬಿಟ್ಟು ಎಲ್ಲ ಕೆತ್ತನೆ ಮಾಡಿದ್ದಾರೆ. ಇದೇ ಇವಾಗ ನಾವು ಕಾಪಿ ಮಾಡ್ತಾ ಇರೋದು. ಇವಾಗ ಮನೆಯಲ್ಲಿ ಸಿಟಿಯಲ್ಲಿ ಒಂದು ಮನೆ ಕಟ್ಬೇಕಂದ್ರೆ ಒಂದು ದೇವ್ರ ಮನೆ ಬಾಗ್ಲೆ ಹೆಂಗ್ ಮಾಡ್ತೀವಿ ಅಂದ್ರೆ ಇಲ್ಲ ಗಂಟೆ ಇರ್ಬೋದು, ದೀಪ ಹಚ್ಚೋ ಗ್ಯಾಪ್ ಎಲ್ಲ ಬಿಟ್ಟು ಕಟ್ತೀವಲ್ಲ, ಆ ರೀತಿ. ಅಲ್ಲಿ ನೋಡ್ಬೋದು
ಲಿಂಗ ಇದೆಯಲ್ಲ ಅದ್ರ ಕೆಳಗಡೆನೂ ಕೂಡ ಅಗ್ದಿದ್ದಾರಂತೆ ಊರಿನ ಜನತೆ. ಯಾಕೆಂದ್ರೆ ಇಲ್ಲಿ ಒಮ್ಮೆ ಚಿನ್ನ ಸಿಕ್ತು ಹಲವಾರು ಜನರಿಗೆ, ಹಾಗಾಗಿ ಮತ್ತೆ ನಮಗೂ ಸಿಗುತ್ತೇನೋ ಅಂತ ಹೇಳಿ ಅಗ್ದು ಎಲ್ಲ ಹಾಳು ಮಾಡಿಬಿಟ್ಟಿದ್ದಾರೆ. ಇಲ್ಲ ರಾಜರು ಕಾಲದಲ್ಲಿ ರಾಜರು ಮಾಡಿದಂಥದ್ದನ್ನ ಇವಾಗಿನ ಜನ್ರೇಷನ್ಗೆ ಉಳಿಸ್ಕೊಳಕ್ ಆಗ್ತಾ ಇಲ್ಲ. ಅದೇ ವಿಪರ್ಯಾಸ ಸ್ನೇಹಿತರೆ. ಈಗ ಇತ್ತಿತ್ತಲಾಗಿ ಆಗಿದೆ ಇದು. ಎಷ್ಟು ಚೆನ್ನಾಗಿತ್ತು ಇದು. ನಾವು ಆಟ ಆಡ್ಲಿಕ್ಕೆ ಬರ್ತಿದ್ದೀವಿ, ಆಮೇಲೆ ಸ್ಟಡಿ ಮಾಡ್ಲಿಕ್ಕೆ ಇಲ್ಲಿಗೆ ಬರ್ತಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ ಅಜ್ಜಾರೆ, ಇಲ್ಲಿ ಕಲ್ಲುಗಳಲ್ಲಿ ಸಿಂಹ ಕೆತ್ತಿದ್ದಾರೆ, ಅದ್ರ ಜೊತೆಗೆ ವೀರಭದ್ರೇಶ್ವರ ಕೆಲವೊಂದು ಆಕಾರಗಳನ್ನ ಕೆತ್ತಿದ್ದಾರೆ. ಆದ್ರೆ ಪೈಂಟ್ ಹೊಡೆದಿದ್ದಾರಲ್ಲ, ಏನು ಮಾಸು ಹೋಗಿದೆ, ಯಾಕೆಂದ್ರೆ ಬಿಳಿ ಸುಣ್ಣ ಹೊಡೆದಿದ್ದಾರೆ. ಇದು ವೀರಭದ್ರೇಶ್ವರ ದೇವಸ್ಥಾನ ಇದೆ ಅಂತಲ್ಲ, ಇದು ನಮ್ಮ ಮಹಾರಾಜರದ ಗೊಡಚಿ ದೇವಸ್ಥಾನ. ಗೊಡಚಿ ಅಂತ ಹೇಳ್ತೀವಲ್ಲ, 15 ಕಿಲೋಮೀಟರು ವೀರಭದ್ರ ದೇವಸ್ಥಾನ ಅದು. ಆ ದೇವಸ್ಥಾನದಿಂದ ಗುಡ್ಡದಲ್ಲಿ ಗುಡ್ಡದೊಳಗೆ ಹಾದು ಬರ್ತಾನೆ ಅವನೇ. ನಮಗೆ ಗುಡ್ಡದೊಳಗೆ ಬಂದರೆ 10 ಕಿಲೋಮೀಟ್ರ್ ಆಗ್ತದೆ. ಹಿಂಗೆ ಸುತ್ತ ಹಾಕಿ ಬಂದರೆ 20 ಕಿಲೋಮೀಟ್ರ್ ಆಗ್ತದೆ ರೋಡ್ ಹಿಡ್ಕೊಂಬ. ಆಗ ಪ್ರತಿ ವರ್ಷ ನಮ್ಗೆ ಇದ್ರ ಹುಣ್ಣಿಮೆಗೆ, ನೂಲು ಹೊಸಲು ಹುಣ್ಣಿಮೆಗೆ ಜಾತ್ರೆ ಆಗ್ತದೆ ಅದ್ರದ್ದು. ಮೊದಲು ಇಲ್ಲಿ ಜಾತ್ರೆ ಮಾಡಿಕೊಂಡು ಜಾತ್ರೆ ಮಾಡ್ತಾನೆ. ಜಾತ್ರೆ ಮಾಡ್ಕೊಂಡು ಹೋಗಿ ಅಲ್ಲಿ ವಾಹನ ಚಾಲು ಮಾಡ್ತಾನೆ. 10ನೇ ದಿವಸ ಅಲ್ಲಿ ತೇರಾಗ್ತೈತಿ ಅದ್ದೂರಿಯಾಗಿ. ಒಂದು ದಿವಸ ಇರ್ತಾನೆ ಇಲ್ಲಿ ಬಂದು. ಅವ್ನ ಆಗಿದ್ರು ಮಸೀದಿ ಇದೆ ಅಲ್ಲಿ, ಇಲ್ಲಿ ಗುಡ್ಡದೊಳಗೆ ಕಾಣ್ತಿದೆ ಇಲ್ಲ ಮಸೀದಿ. ಆ ಮಸೀದಿ ಒಳಗೆ ಅಲ್ಲಿ ಬಂದು ಕೂಡ್ತಾನವ ವೀರಭದ್ರೇಶ್ವರ. ಬಂದು ಜಾಂಗ್ಟಿ ಬಡಿತಾರೆ ಅಲ್ಲಿ. ನಮಗೆ ಸೂಚನೆ ಬಂದಿವಿ, 3 ಗಂಟೆ ಆಯಿತು, 4 ಗಂಟೆಗೆ ಸೂಚನೆ ಬರ್ತಾರೆ. ಅಲ್ಲಿಂದ ಬಂದು ಇಲ್ಲಿ ದತ್ತಾತ್ರೇಯ ದೇವಸ್ಥಾನಕ್ಕೆ ಅಲ್ಲಿ ಬಂದು ಅಲ್ಲಿ ಕೂಡ್ತಾನೆ. ಅಲ್ಲಿ ಕೂದ ಅವ್ನ ವಿಜೃಂಭಣೆಯಿಂದ ಅವ್ನು ಕರ್ಕೊಂಬಂದು ಇವ್ನು ಜಾತ್ರೆ ಮಾಡಿ ಒಬ್ಬರ ಮನೆಯೊಳಗೆ ಬೀಳಿಗೆ ಸಾವುಕಾರ ಅಂತ ಮನೆ ಜಾಲಸ್ಟ್ ಇದೆ ಅಂತ ಹೇಳ್ದಲ್ಲ, ಅವ್ರ ಮನೆಯೊಳಗೆ ವಸ್ತಿ ಇರ್ತಾನೆ. ವಸ್ತಿ ಇದ್ದು ಅವ್ರ ಮನೆಯೊಳಗೆ ಮಹಾಪ್ರಸಾದ ಮಾಡಿಕೊಂಡು ನೆಕ್ಸ್ಟ್ ಏನು ಮಾಡ್ತಾನೆ, ಮಾರನೇ ದಿವಸ ಅವ್ನು ಮತ್ತೆ ಬೀಳ್ಕೊಟ್ಬಿಡ್ತೀವಿ. ಅದ್ದೂರಿಯಾಗಿ ಮಾಡ್ತೀವಿ. ಇದ್ರದ್ದೇನೆ ಅಂದರೆ ಈಗ ಪ್ರಾಚ್ಯ ಇಲಾಖೆದವರು ಮಾಡಿದರು. ಇದನ್ನೆಲ್ಲ ಹೊಸದಾಗಿ ಮಾಡಿದ್ದಾರೆ. ಇದನ್ನು ಪ್ರಾಚ್ಯ ಇಲಾಖೆದವ್ರ ಮೇಲೆ ಈಗೆಲ್ಲ. ಸ್ನೇಹಿತರೆ, ಇಲ್ಲಿ ನೋಡ್ಬೋದು ಗಂಡಬೇರುಂಡ ಇದೆ, ಅದ್ರ ಜೊತೆಗೆ ಲಿಂಗ ಇದೆ, ಅದ್ರ ಜೊತೆಗೆ ಕಾಮಸೂತ್ರದೊಂದು ಭಂಗಿ ಇದೆ. ನಮ್ಮ ಶಿಲ್ಪಿಗಳು ಎಲ್ಲ ರೀತಿ ಕಲೆಗಳನ್ನ ಕೆತ್ತನೆ ಮಾಡ್ತಿರೋ ದೇವಸ್ಥಾನದಲ್ಲಿ ಅನ್ನೋದಕ್ಕೆ ಇದು ಒಂದು ಕೆತ್ತನೆಗಳನ್ನ ನೋಡಿದರೆ ಸಾಕ್ಷಿ. ನೀವು ನೋಡ್ಬೋದು ಸಿಂಹ ಇದೆ. ಸಿಂಹನ ನಾವು ಹೊಯ್ಸಳರ ರಾಷ್ಟ್ರ ಲಾಂಛನದಲ್ಲಿ ನೋಡ್ತೀವಿ. ಈ ರೀತಿ ಒಂದು ಹೊಯ್ಸಳರದು ಲಾಂಛನ ಇತ್ತು, ಬಟ್ ಇಲ್ಲೂ ಅದೇ ರೀತಿ ಕೆತ್ತನೆ ಮಾಡಿದ್ದಾರೆ. ಅಲಂಕಾರಿಕವಾಗಿ ಕೆತ್ತನೆ ಮಾಡಿದಾರೋ ಅಥವಾ ಅದಕ್ಕೇನೊಂದು ಐತಿಹ್ಯ ಇದೆಯೋ ಅಥವಾ ಇತಿಹಾಸ ಇದೆಯೋ ಎಲ್ಲ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿ ನಮಗೆ ಉಳಿದಿದೆ. ಬನ್ನಿ. ಇದು ಡೋಣೆ. ಆನೆ ಪಕ್ಕದಲ್ಲಿ ಕಟ್ತಿದ್ರು. ಅಲ್ಲಿ ಮೊದಲು ಕಟ್ತಿದ್ರು. ಆ ನೀರು ಕುಡಿಲಿಕ್ಕೆ ಈ ಡೋಣಿ ಇಲ್ಲಿ ಇಟ್ಟಿದ್ರು. ಅದನ್ನು ಆನೆಗಳು ನೀರು ಕುಡಿಲಿಕ್ಕೆ ಆ ನೀರಿಗೂ ಸ್ಟಾಕ್ ಮಾಡ್ಕೊಂಡಿರ್ತಿದ್ರು. ಇಲ್ಲೆಲ್ಲ ಆನೆ ಓಡಾಡ್ತಿದ್ವು ಮಾಡ್ತಿದ್ವು ಅಂತ ಹೇಳ್ತಿದ್ರು ಅದನ್ನು ನಿಮ್ಮ ಹಿಂದಿನವರು. ಆ ಡೋಣೆ ಇನ್ನೂವರೆಗೂ ಇದೆ, ಕಾದಿದೆ. ಅಷ್ಟು ಗಟ್ಟಿಯಾಗಿ ಮಾಡಿದಾರಲ್ಲ, ಕಲ್ಲಿಂದನೇ, ಆ ಖಂಡ ಕಲ್ಲಿಂದನೇ ಇದೆ ಇದು. ಬನ್ನಿ ಒಳಗಡೆ ಹೋಗೋಣ. ಇಲ್ಲೂ ಅನೇಕ ಕೆತ್ತನೆಗಳಿದೆ. ಇದ್ರ ಬಗ್ಗೆ ಏನಾದ್ರು ನಿಮಗೆ ಗೊತ್ತಾ? ಇಲ್ಲ, ಅವೆಲ್ಲ ಇದು ಕಂಪ್ಲೀಟ್ ನೀವು ಇಲ್ಲಿ ನೋಡ್ಬೋದು ಕೆತ್ತನೆಗಳು. ಇದೆಲ್ಲ ಕಂಪ್ಲೀಟ್ ಕಾಮಸೂತ್ರದ ಕೆತ್ತನೆಗಳೇ. ಅಲ್ಲಿ ಒಂದು ಆಂಜನೇಯನ್ ಬಿಟ್ರೆ ಇಲ್ಲಿ ಬೇರೆ ಬೇರೆ ಭಂಗಿಗಳನ್ನ ಕೆತ್ತನೆ ಮಾಡಿದ್ದಾರೆ. ಯಾಕೆಂದ್ರೆ ನಾನು ಇತಿಹಾಸದಲ್ಲಿ ಆಗಿರ್ಬೋದು ಯಾವುದೊಂದು ಬುಕ್ಕಲ್ಲಿ ಓದಿದೆ ಈ ಕೆತ್ತನೆಗಳ ಬಗ್ಗೆ, ಹಂಗಾಗಿ ಇಲ್ಲಿ ಗೊತ್ತಾಗುತ್ತೆ. ಈ ಥರದ್ದನ್ನು ನಾವು ಬೇಲೂರು ಹಳೆಬೀಡಲ್ಲಿ ನೋಡ್ಬೋದು. ಅದ್ರ ಜೊತೆಗೆ ಇದ್ರ ಆಕಾರ ಎಲ್ಲ ವಾಸ್ತುಶಿಲ್ಪ ಆಗಿರ್ಬೋದು, ಈ ಕಲಾಕೃತಿಗಳನ್ನ ನೋಡಿದರೆ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ನಮ್ಮ ಬೇಲೂರು ಅದಕ್ಕಿಂತ ಏನು ಕಡಿಮೆ ಇಲ್ಲ ಅನ್ನಿಸ್ತಾ ಇದೆ. ಈಗ ಅಷ್ಟು ಸುಂದರವಾಗಿದೆ. ಮೇಂಟೈನ್ ಮಾಡದಲ್ಲೇ ಇರೋದು ಒಂದು ವಿಪರ್ಯಾಸ. ಇನ್ನು ಮೇಂಟೈನ್ ಮಾಡಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು, ಒಂದು ಪ್ರೇಕ್ಷಣೀಯ ಸ್ಥಳ ಆಗ್ತಾ ಇತ್ತು, ಎಲ್ಲರೂ ಬಂದು ಹೋಗೋರು. ಅದು ಪ್ರೇಕ್ಷಣೀಯ ಸ್ಥಳ ಆಗ್ತಿತ್ತು, ಆದರೆ ಇದು ಆಗ್ಲಿಕ್ತಿದ್ದಿಲ್ಲ. ಮತ್ತೆ ಬನ್ನಿ ಅಜ್ಜರ, ಇಲ್ಲಿ ಅಜ್ಜರ ಬನ್ನಿ.
ಅವಾಗ ಇದನ್ನ ಏನಂತ ಹೇಳ್ತಾರೆ, ಸುಖಾಸನ ಅಂತ ಹೇಳ್ತಾರೆ. ಪ್ರತಿ ಒಂದು ದೇವಸ್ಥಾನದಲ್ಲಿ ಬರೋ ಅಂಥವ್ರು ರಾಜರಾಗಿರ್ಬೋದು, ರಾಣಿಯರಾಗಿರ್ಬೋದು, ಸಾಮಾನ್ಯ ಪ್ರಜೆಗಳು ಬಂದು ಕೆಲವೊಬ್ರು ಕೆಳಗಡೆ ಕೂರ್ತಾ ಇದ್ರು, ಕೆಲವೊಬ್ರು ಮೇಲೆ ಕೂರ್ತಾ ಇದ್ರು. ಕೆಳಗಡೆ ಚಕ್ಲು ಬಾಲ ಹಾಕೊಂಡು ಕಾಮನ್ ಆದ್ರೆ ಇಲ್ಲಿ ಮೇಲ್ಗಡೆ ಆರಾಮಾಗಿ ಕೂರೋದಕ್ಕೆ ಸುಖಾಸನ ಅಂತ ಹೇಳ್ತಿದ್ರು. ಹೌದಾ? ಹಳ್ಳಿಯಲ್ಲಿ ಬಂದು ಯಾವ ರೀತಿ ಮನೋರಂಜನೆ ಮಾಡ್ತಾ ಇದ್ರು, ತಮ್ಮ ಟೈಮ್ ಪಾಸ್ ಯಾವ ರೀತಿ ಮಾಡ್ತಾ ಇದ್ರು, ದೇವರಲ್ಲಿ ಬೇಡ್ಕೊಂಡು ಅಕಸ್ಮಾತ್ ಸಮಯ ಉಳಿದ್ರೆ ಇಲ್ಲಿ ನೋಡ್ಬೋದು. ಇಲ್ಲಿ ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಆಡಿದೀವಲ್ಲ ನಾವು. ಹಾಂ ಆಡಿದ್ದೀವಿ. ಇದು ಅಳಗುಳಿ ಮನೆ, ಗೋಲಿ ಆಟ ಆಡೋದು, ಕಲ್ಲಲ್ಲಿ ಆಟ ಆಡ್ತಾ ಇದ್ರು. ಇವಾಗ ಗೋಲಿಗಳು ಬಂದಿದೆ. ಅಳಗುಳಿ ಮನೆ, ಇಲ್ಲಿ ಕೂತ್ಕೊಂಡು ಹಿರಿಯರೆಲ್ಲ ಕೂತ್ಕೊಂಡು, ಹುಡುಗರಾಗಿರ್ಬೋದು, ಮಕ್ಕಳಾಗಿರ್ಬೋದು ಎಲ್ಲ ಕೂತ್ಕೊಂಡು ಇಲ್ಲಿ ಆರಾಮಾಗಿ ಸುಖಾಸನದಲ್ಲಿ ಆಡ್ತಾ ಇದ್ರು. ಅದಕ್ಕೋಸ್ಕರ ಕಲ್ಲಲ್ಲಿ ಈ ರೀತಿಯಾಗಿ ಕೆತ್ತನೆ ಮಾಡಿದ್ದಾರೆ, ಎಲ್ಲರಿಗೂ ಕೂಡ ಅನುಕೂಲ ಆಗಲಿ ಅಂತ. ಅವಾಗಿನ ಕಲೆಗಾರ ಆಗಿರ್ಬೋದು, ರಾಜರ ದೂರದೃಷ್ಟಿ ನೋಡಿ ಹೆಂಗಿತ್ತು ಅಂತ. ದೇವಸ್ಥಾನಕ್ಕೆ ಬಂದರೆ ಕೇವಲ ಒಂದು ನೆಮ್ಮದಿ ಸಿಗಬೇಕು, ಅದ್ರ ಜೊತೆಗೆ ಅವರಿಗೆ ಮನಸ್ಸಿಗೆ ಶಾಂತಿ ಸಿಗಬೇಕು, ಒಂದು ಖುಷಿಯಿಂದ ಹೊರಗಡೆ ಹೋಗಬೇಕು ಅಂತ ಹೇಳಿ ಎಲ್ಲ ರೀತಿ ಸೌಕರ್ಯಗಳನ್ನ ಮಾಡಿಕೊಡ್ತಾ ಇದ್ರು. ಇದು ಕಲ್ಲಿಂದ ಕಲ್ಲು ಇಲ್ಲೆಲ್ಲ ಬಣ್ಣ ಎಲ್ಲ ಹೊಡೆದು ಶೇಪೇ ಹೊರಟೋಗ್ಬಿಟ್ಟಿದೆ. ಅಲ್ಲಿ ಏನಿದೆ ಏನಂತಲೇ ಗೊತ್ತಾಗ್ತಾ ಇಲ್ಲ ಅಲ್ವಾ? ಹಾಂ, ಇಲ್ಲಿ ಡೈಲಿ ಪೂಜೆ ನಡೆಯುತ್ತೆ. ಡೈಲಿ ಪೂಜೆ ಇದೆ. ಓಕೆ. ಚಿನ್ನ ಇದೆ ಅಂತ ಇಲ್ಲಾರು ಅಗೆದಕ್ಕೆ ಬಂದಿಲ್ವಾ ಅಂತ? ಓಕೆ. ಈ ಕಡೆ ಏನಿದೆ? ಇದು ಪಾರ್ವತಿ ದೇವಸ್ಥಾನ. ಪಾರ್ವತಿ ಮೂರ್ತಿ ಇಲ್ಲ, ಮೂರ್ತಿ ಮಾಡ್ಲಿಕ್ಕಿದ್ದಾರೆ. ಇದೇನು ಈ ತರ ದೊಡ್ಡ ದೊಡ್ಡದಾಗಿ ಮಾಡಿದಾರಲ್ಲ? ಅವು ಮೊದಲಿಂದ ಇದ್ದೇ ತೆಗವು ಹಂಗೆ. ಏನಂತ ಗೊತ್ತಿಲ್ಲ ನಿಮಗೆ? ಓಕೆ. ಏನೂ ಇಲ್ಲ, ಅದೇನಿಲ್ಲ. ಓಕೆ. ಕಲ್ಲು ಹೊಸ ಕಲ್ಲು ಹಾಕಿದ್ರು. ಇದು ಶಿಲಾ ಮಾಡಿಸಿ ಈಗ ಪ್ರಾಚೀನಕ್ಕೆ ಈ ಒಂದು 10-8 ವರ್ಷದಿಂದ. ಯಾವ ಕಲ್ಲು? ಇಲ್ಲಿ ಹಾಕಿದ್ವಿ. ಇದು ಕಲ್ಲು. ಓಕೆ. ಕಲ್ಲು ತೆಗೆದು ಹಾಕಿದ್ದಾರೆ ಎಲ್ಲ. ಹೊಸ ಕಲ್ಲು ಸಿಡಿದು ಒಡೆದು ಬಿಡ್ತು. ಅಯ್ಯೋ, ಇಷ್ಟು ಚೆನ್ನಾಗಿತ್ತು. ಏನಾಯ್ತು, ಸಿಡಿದು ಹೊಡೆದು ಬಿಡ್ತು ಸರ್. ನಾವು ನೋಡಿದ್ವಿ, ಸಿಡ್ಲಿಗೆ ಆಯಿತು ಏನಾಯ್ತು, ಒಟ್ಟು ಆ ಕೃತಿ ಮಾಡಿ ಹಾಕಿದ್ದೀರಿ ಅದಕ್ಕೆ. ಅವಾಗಿನ ಕಾಲದ ಬಡಗಿಗಳಿಗಾಗಿರ್ಬೋದು, ಕೆತ್ತನೆ ಮಾಡೋ ಅಂಥ ಶಿಲ್ಪಿಗಳಿಗೆ ಯಾವುದು ಟೊಳ್ಳು ಕಲ್ಲು ಯಾವುದು ಗಟ್ಟಿ ಕಲ್ಲು ಅನ್ನೋ ಗೊತ್ತಾಗ್ತಾ ಇತ್ತು. ಅದನ್ನಲ್ಲೇ ಬಿಟ್ಬಿಡೋರು ಅನ್ಸುತ್ತೆ. ಇವಾಗ ನೋಡಿ ಹೆಂಗಾಗಿದೆ ಅಂತ. ಸಿಡ್ಲಿಗೆ ಹೊಡಿತೋ ಅಥವಾ ಟೊಳ್ಳಿಂದು ಕಲ್ಲಾಗಿತ್ತು. ಆಮೇಲೆ ಇದನ್ನು ಹಾಕಿದ್ವಿ, ಇದು ಕಲ್ಲು ಹಾಕಿದ್ವಿ. ಇವೆಲ್ಲ ಇದು ಈಗ ಹಾಕಿದ್ವಿ ಎಲ್ಲಾನು. ಈಗೆಲ್ಲ ಇದನ್ನ ಮೇಂಟೈನ್ ಮಾಡ್ದಂಗೆ ಎಲ್ಲಾನು ಮೇಂಟೈನ್ ಮಾಡ್ಬೇಕಲ್ವಾ? ಪ್ರಾಚಾರ್ಯದವ್ರು ಕೊಟ್ಟಿವಿ, ಹೇಗೆ ಸ್ಯಾಂಕ್ಷನ್ ಆಗ್ತದೆ ಬರಬೇಕಲ್ಲ. ನೀವು ಕ್ವಶನ್ ಮಾಡಬೇಕು. ಮಾಡಿದೀವಿ ಎಲ್ಲ. ಅವಾಗ ಅಬ್ಜೆಕ್ಷನ್ ಮಾಡ್ತಾರೆ, ಅದು ಬರ್ತೀವಿ ಅಂತ ಹೇಳ್ತಾರೆ. ಇನ್ನೂ ಸ್ಯಾಂಕ್ಷನ್ ಆಗಿಲ್ಲ, ಮಾಡ್ತೀವಿ. 50 ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿತ್ತು, ಅಷ್ಟು ಮಾಡೀವಿ, ಮುಂದಾಗ್ತದೆ ಮಾಡ್ತೀವಿ ಅಂತ ಹೇಳ್ತಾರೆ. ಇದೆ ಹಂಗೆ ಯಾವಾಗ ಆಗ್ತದೆ ಆಗಲಿ. ಈ ಕಲ್ಲನ್ನು ಒಡೆದು ಹೋಗ್ಬಿಡ್ತು, ಕಲ್ಲು ಬಿದ್ದು ಹೋಗಿತ್ತು. ಒಂದು ಗೋಲಾಕಾರವಾಗಿ ಕಲ್ಲಿದೆ, ಅದು ಇದರಲ್ಲಿ. ಇದು ಒಳ್ಳು. ಇದು ದೇವಸ್ಥಾನ ಮುಂದೆ ಒಳ್ಳು ಅಂತ ಇರ್ತಿದ್ವು ಅಂತ. ಈ ಕಾರಣ ಏನು ಎದಕ್ಕೆ ಇಟ್ಟರೆ ಗೊತ್ತಿಲ್ಲ. ಇದು ಲಿಂಗ. ಈ ಪಾರ್ವತಿ ದೇವಸ್ಥಾನ ಇಲ್ಲ, ತಕೊಂಡು ಹೋಗಿದ್ದಾರೆ. ಬೇರೆ ಮೂರ್ತಿ ಇಟ್ಟಿದ್ದಾರೆ. ಜನ ಇದ್ರವ್ರಿ ಹೋಗ್ಬೋದು. ಇದು ಯಾವ ದೇವಸ್ಥಾನ? ಏನು ಮೂರ್ತಿ ಇದೆ? ಶಿವಲಿಂಗ ಮೂರ್ತಿಯೇ. ಇವೆಲ್ಲ ಲಿಂಗಗಳೇ ಅಷ್ಟು. ಎಲ್ಲ ಕಡೆ ಲಿಂಗನೇ. ಒಬ್ಬಟ್ಟರಿಲಿಕ್ಕೆ, ಲಟ್ಟಿಸ್ಲಿಕ್ಕೆ,
ಕೋಳ್ಪಾಟ ಅಂತ ಇರ್ತದಲ್ಲ, ನೀವು ಚಪಾತಿ ಮಾಡ್ತಿರಲ್ಲ ಗೊತ್ತಾಯ್ತು. ಆ ಪ್ರಕಾರ ಇದು ಕಲ್ಲ. ಓಕೆ. ಜಾತ್ರೆಯಲ್ಲಿ ಇಲ್ಲಿ ಮಾಡ್ತಿದ್ರು ಇದನ್ನು, ಜಾತ್ರೆಯಲ್ಲಿ ಮಾಡ್ತಿದ್ರಂತೆ. ಮಾಡಬೇಕು ಅಂತ ಇದೆಲ್ಲ ಸಣ್ಣ ಸಣ್ಣದ ಗುಂಡಿ ಇದೆಯಲ್ಲ, ಇದಕ್ಕೆ ಹೂರ್ಣ ಖಾರ ರುಬ್ಲಿಕ್ಕೆ ಓ ಹಂಗಾಗಿ ಅರಿತಿದ್ರಲ್ಲ. ಓಕೆ, ಹಾಂ ಸರಿ ಆಯಿತು. ದೇವ್ರ ದರ್ಶನ ಮಾಡ್ಕೊಂಡು ಹೋಗೋಣ ಬನ್ನಿ. ಅಖಂಡ ಕಲ್ಲು. ಬಾವುಲಿಗಳಿದೆ, ಆಚೆ ಬನ್ನಿ. ಹಾಂ ಸೌಂಡ್ ಬಾವುಲಿಗಳು. ಹೌದು. ಏನೋ ಬಾಳ ಹುಡುಕ್ತಾ ಇದ್ದೀರಿ ಚಿನ್ನ ಏನಾರು ಸಿಕ್ತಾ? ಹಣೆ ಬರದಲ್ಲಿ ಸಿಗ್ಬೇಕಾದ್ರೆ ಅದು ದೈವ ಬೇಕಮ್ಮ. ಅದು ಹಾಗೆ ಸಿಗ್ತೈತೆ ಅಂತಿದೀಯಾ ಚಿನ್ನ? ಬಾ ಅಂತ ಕರೆದ್ರೆ ಅದು ಸಿಗ್ಬೋದು, ಇಲ್ಲ ಸಿಗೋದಿಲ್ಲ. ದೈವ ಇಚ್ಛಾರ್ತದ. ಅವರು ಯಾರಿಗೆ ಸಿಕ್ಕದೆ ಅವರು ಸುಖವಾಗಿ ಇರುವುದಿಲ್ಲ. ಅವರು ದುಡ್ಡು ತಿನ್ನೋದೇ ನಮ್ಮ ಹತ್ರ ಉಳಿಯುತ್ತಾ? ಖಂಡಿತ ಇಲ್ಲ. ಇಲ್ಲ. ವಾವ್, ಏನ್ ಸಕ್ಕದಾಗಿದೆ ಇದು. ಗರ್ಭಗುಡಿ ಮೇಲೆ ಮಾಡಿದಂತ ಗೋಪುರ ಹೆಂಗಿದೆ ನೋಡಿ ಸರ್. ಕೆತ್ತನೆಗಳಾಗಿರ್ಬೋದು, ಶಿವ, ಗಣೇಶ, ಲಕ್ಷ್ಮಿ ಎಲ್ಲರೂ ಇದ್ದಾರೆ ಅಲ್ಲಿ. ಲಿಂಗ ಎಲ್ಲ ಕಡೆ ಲಿಂಗ. ಒಟ್ಟು ಎಷ್ಟಿದೆ? ಎಷ್ಟಿದೆ ಅಲ್ಲ, ಎಷ್ಟು ಲಿಂಗ ಇದೆ ಇಲ್ಲಿ? 1 2 3 4 5 ಲಿಂಗ. ಪಂಚಲಿಂಗಗಳಿಗೂ ಒಂದೊಂದು ಸಪ್ರೇಟ್ ಇದೆ. ಪಂಚಲಿಂಗಗಳಿಗೂ ಒಂದು ಪ್ರತ್ಯೇಕವಾಗಿ ಗರ್ಭಗುಡಿ ಕಟ್ಟಿದ್ದಾರೆ. ಅದ್ರ ಜೊತೆಗೆ ಪೂಜೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ರಾಜರು. ವಿಪರ್ಯಾಸ ಅಂದ್ರೆ ಇವಾಗೆಲ್ಲ ಅಳಿವಿನಂಚಿನಲ್ಲಿದೆ. ಸಂಬಂಧಪಟ್ಟ ಇಲಾಖೆಯವರಿಗೆ ನಾವು ಕೇಳ್ಕೊಳ್ಳೋದಿಷ್ಟೇ, ಇದನ್ನ ಉಳಿಸಿ. ಯಾಕೆ ಅಂದ್ರೆ ಪ್ರತಿಯೊಂದು ಕೆತ್ತನೆಗಳು ಕೂಡ, ಕಲ್ಲು ಕೂಡ ಒಂದೊಂದು ಕತೆ ಹೇಳ್ತವೆ. ನಮ್ಮ ಇತಿಹಾಸ ಉಳಿಬೇಕು. ಉಳಿಸೋಂಥ ಪ್ರಯತ್ನನ ನಾವು ನೀವು ಎಲ್ಲರೂ ಮಾಡಬೇಕು. ಎಲ್ಲರೂ ಜೊತೆಗೂಡಿ ಮಾಡೋಣ. ಅದ್ರ ಮಹತ್ವ ತಿಳ್ಕೊಳ್ಳಿ. ಇಲ್ಲಿ ನೋಡ್ಬೋದು, ಉದಾಹರಣೆಗೆ ಇಲ್ಲೇ ನೋಡಿ ನೀವು ಒಂದ್ಸಲ ಗರ್ಭಗುಡಿಯಲ್ಲಿ ಕೆತ್ತನೆ ಮಾಡಿದಂಥ ಗೋಪುರ ನೋಡಿ, ಎಷ್ಟು ದೇವತೆಗಳನ್ನ ಕೆತ್ತಿದ್ದಾರೆ ಅಂತ. ಅದನ್ನು ನಮ್ಮ ಜನರಿಗೆ ಹೆಂಗೆ ತಿಳಿಯುತ್ತೆ? ಅದು ಸಂರಕ್ಷಣೆ ಮಾಡಿದರೆ ಮಾತ್ರ ತಿಳಿಯೋದಲ್ವಾ? ಹಂಗಾಗಿ ನಾನು ನಮ್ಮ ಡಿಜಿಟಲ್ ಮಾಧ್ಯಮದ ಮುಖಾಂತರ ಸಂಬಂಧಪಟ್ಟ ಇಲಾಖೆಗಳಿಗಾಗಿರ್ಬೋದು, ಸ್ಥಳೀಯರಿಗಾಗಿರ್ಬೋದು ಕೇಳ್ಕೊಳ್ಳೋದಿಷ್ಟೇ, ಇತಿಹಾಸನ ಉಳಿಸೋಣ ಮತ್ತು ಅದ್ರ ಮಹತ್ವವನ್ನು ಎಲ್ರಿಗೂ ಸಾರಿ ಹೇಳೋಣ. ಮೇಲೆ ಕಳಸದ ಕೆಳಗೆ ಬಿದ್ದಿದೆ ಅದು. ಅಲ್ಲಿ ಕಿರೀಟ ಕಳಸದ ಕಿರೀಟ. ಅದ್ರ ಜೊತೆಗೆ ಇನ್ನೊಂದು ನೀವು ಸ್ನೇಹಿತರಲ್ಲಿ ಗಮನಿಸ್ಬೋದು, ನಾವು ಇವಾಗೆಲ್ಲ ದೇವಸ್ಥಾನ ನಿರ್ಮಾಣ ಮಾಡಬೇಕಂದ್ರೆ ಕಲ್ಲುಗಳನ್ನ ನೋಡೋದೇ ಇಲ್ಲ. ಯಾಕೆಂದರೆ ಎಲ್ಲ ಕೂಡ ಸಿಮೆಂಟಿಂದ ಕಟ್ತೀವಿ. ಇಲ್ಲಿರೋವಂಥ ದೇವಸ್ಥಾನಗಳು ನೋಡ್ಬೋದು, ಮೇಲೇನೂ ಕೂಡ ಚಪ್ಪಡಿ ಹಾಕಿದ್ದಾರೆ, ಕಲ್ಲಲ್ಲೇ ಮಾಡಿದ್ದಾರೆ. ಇದೆಲ್ಲ 9 ಮತ್ತು 10ನೇ ಶತಮಾನ ಮತ್ತು 15ನೇ ಶತಮಾನಕ್ಕಿಂತ ಮುಂಚೆ ಇದ್ದಂತಹದ್ದು ಒಂದು ಕಲೆ. ಕಲ್ಲಲ್ಲೇ ಸಂಪೂರ್ಣವಾಗಿ ಮನೆ ಆಗಿರ್ಬೋದು, ಗರ್ಭಗುಡಿ ಆಗಿರ್ಬೋದು, ಅರಮನೆಗಳಾಗಿರ್ಬೋದು ನಿರ್ಮಿಸ್ತಾ ಇದ್ದಿದ್ದು 15ನೇ ಶತಮಾನದಿಂದ ಒಳಗಡೆ. ಹಾಗಾಗಿ ಈ ಕಲ್ಲುಗಳು ಇನ್ನೂ ಸುರಕ್ಷಿತವಾಗಿದ್ದಾವೆ. ಮೇಂಟೈನ್ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಆದರೆ ಮೇಂಟೈನ್ ಮಾಡ್ತಾ ಇಲ್ಲ. ಕತೆ ಇದೆಯಾ? ಈ ಕತೆ ಇದೆ. ಇದಕ್ಕೆ ಭೂತಂಕುಶ ರಾಜನ ಇದಿದ್ದು. ಭೂತಂಕುಶ ರಾಜ ಯಾರು? ಲಿಂಗಾಯತ್ರವ. ಅದು ಇಲ್ಲಿ ಆತಿದ್ದ ಅಂತ ಹೇಳ್ತಿದ್ರು. ಅದೇ ಇದು ದಕ್ಷ ಬ್ರಹ್ಮನ ಕೊಲೆ ಆಯ್ತಲ್ಲ, ಅದು ವೀರಭದ್ರೇಶ್ವರ ದೇವಸ್ಥಾನ, ಅಲ್ಲಿಂದ ಏನೋ ಸ್ಟೋರಿ ಬಂದ ಇಲ್ಲಿ ಅಡಿಗೆ ಐತೆ. ಅದು ಇಷ್ಟೇ ಸ್ಟೋರಿ ಗೊತ್ತಿಲ್ಲ. ಇದು ಮೇನ್ ಕಳಿಸಿದ್ದು. ಇವಾಗ ನೋಡಿದ್ವಲ್ಲ, ಇವಾಗ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಪೂಜೆ ಮಾಡ್ತಾರ ಅಂತ. ಗರ್ಭಗುಡಿ ಮೇಲೆ ಹೊರಗಡೆ ನೋಡ್ಬೋದು ನೀವು. ಇದೊಂದೇ ಲಿಂಗಗಳನ್ನ ಇವಾಗ ಪೂಜೆ ಮಾಡ್ತಾ ಇರೋದು. ಪ್ರೊಟೆಕ್ಟ್ ಮಾಡಿ ಡೋರೆಲ್ಲ ಹಾಕಿ ದಿನನಿತ್ಯ ಪೂಜೆ ಮಾಡ್ತಾ ಇದ್ದಾರೆ. ಇನ್ನು 4 ಲಿಂಗಗಳಿದೆಯಲ್ಲ, ಅದನ್ನು ಯಾರು ಬೇಕಾದ್ರೂ ಭೇಟಿ ಅಲ್ಲ, ಯಾರು ಬೇಕಾದ್ರೂ ಬಂದು ನೋಡ್ಬೋದು. ಅದ್ರ ಜೊತೆಗೆ ಕೆಲವೊಬ್ರು ಚಿನ್ನ ಇದೆ ಅಂತ ಅಗಿತಾ ಇದ್ದಾರೆ, ಇನ್ನು ಕೆಲವೊಬ್ರು ಹಾಳು ಮಾಡ್ತಾ ಇದ್ದಾರೆ. ನೋಡ್ಬೇಕು ಎಷ್ಟು ಉಳಿಸ್ತಾರೆ, ಎಷ್ಟು ಬೆಳೆಸ್ತಾರೆ ಅಂತ.
ಅದೇ 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 ಅಂದರೆ ಆಳವಾಗಿದೆ ಇದು ಅದು. ಹೌದಾ? ಹಾಂ, ನೋಡುವಂಥದ್ದು ಆಳವಾಗಿದೆ. ಆದರೆ ಇಪ್ಪತ್ತನೇ ಇಸ್ವಿಯಲ್ಲಿ ಮಹಾಪೂರ್ ಬಂದಿತ್ತಲ್ಲ, ಮಹಾಪೂರ್ ಬಂದು ಕೋಟೆ ಕಿತ್ಕೊಂಡು ಹೋಗ್ಬಿಡ್ತು. ಊರೊಳಗೆ ನೀರು ಬರ್ತದೆ ಅಂತ ಮಾಡಿದ್ವಿ, ಎಲ್ಲ ಬರೋದಿಲ್ಲ ನಮಗೆ. ಬೇಕಾದಂಥ ಮಹಾಪೂರ್ ಬರಲಿ, ಹೊಳೆ ಬಂದರೂ ಏನೂ ಆಗೋದಿಲ್ಲ ನಮಗೆ ಧಕ್ಕೆ ಅಂತ ಏನೂ ಆಗೋದಿಲ್ಲ, ಊರು ಒಳ್ಳೆ ದಂಡೆಯಲ್ಲಿದ್ರು ಕೂಡ ಏನೂ ಆಗೋದಿಲ್ಲ. ಅಷ್ಟು ಮೊದಲಿನ ಪ್ರಾಚೀನದವ್ರು ಈಗ ಡ್ಯಾಮ್ ಕಟ್ಟಿದ್ದಾರೆ, ನೀರು ಮಹಾಪೂರ್ ಬರ್ತದೆ. ಮೊದಲು ಏನು ಮಾಡ್ತಿದ್ರು, ಹೊಳೆ ಆಚೆ ಕಡೆ ಹೊಲ ಇದೆಯಲ್ಲ, ಅವರು ಸಿಂಗಡಿ ಅಂತ ಇರ್ತಿದ್ವಿ. 3 ಸಿಂಗಡಿ ಉದ್ದಾಗಿ 3 ಸಿಂಗಡಿ, 2 ಕುಂಬಳಕಾಯಿ ಅಂತಾವು ಬೋಪಳ. ನೀವು ಕುಂಬಳಕಾಯಿ ಅಂತೀರ ಏನಂತೀರ? ಕುಂಬಳಕಾಯಿ ಅಂತ. ಹಾಂ, ಅಂತಾವು ಸಿಂಗಡಿಕಾಯಿ ಅಂತ ಇರ್ತಿದ್ವಿ. ಸಿಂಗಡಿಕಾಯಿ ಕಟ್ಕೊಂಡು ಅದನ್ನು ಈಸಿ ಬೀಳ್ತಿದ್ದೀವಿ ನದಿಯಲ್ಲಿ. ಇಲ್ಲಿ ಬಿದ್ದರೆ ಅಲ್ಲಿ ಹೋಗಿ ಹತ್ತಬಹುದು, ಕಟ್ಕೋಬಹುದು. ಈಸಿ ಬೀಳಲೇಬೇಕು. ಆಗ ಮಹಾಪೂರ್ ಇತ್ತಿಲ್ಲ, ಆಗ ಪ್ರವಾಹ ಬಂದಾಗ ಈಸಿ ಬೀಳಬೇಕು. ಪ್ರವಾಹದಲ್ಲಿ ಬಿದ್ದು ಒಬ್ಬ ಹೋದ. ಅಯ್ಯೋ, ಯಾರು? ನಿಮ್ಮೂರವರ? ಹ್ಞೂ, ಊರನ್ನವ್ರೆ. ಮಲಪ್ರಭಾ ನದಿ ನೀರು ಬಂದ್ರೆ ಎಲ್ಲಿವರೆಗೂ ಬರುತ್ತೆ? ಇಲ್ಲಿವರೆಗೂ ಬರ್ತದೆ, ಕೋಟೆ ಒಳಗಡೆ ಬರೋದಲ್ಲ. ನಾವು ಇದುವರೆಗೂ ಹಲವಾರು ಕೋಟೆಗಳನ್ನ ನೋಡಿದ್ದೀವಿ. ಕೋಟೆ ಸುತ್ತ ಕಂದಕಗಳಿರಬೇಕು, ನೀರಿರಬೇಕು, ವಿಷಜಂತುಗಳಿರಬೇಕು. ಯಾವುದೇ ಒಂದು ರಾಜರಾಗಿರ್ಬೋದು, ಬೇರೆ ರಾಜ್ಯದವ್ರು ಸುಲಭವಾಗಿ ಬರಬಾರ್ದು, ಅಟ್ಯಾಕ್ ಮಾಡಬಾರ್ದು ಅಂತ ಕಟ್ಟಿದ್ರು. ಇಲ್ಲಿ ನ್ಯಾಚುರಲ್ ಆಗೇ ಸಿಕ್ಬಿಟ್ಟಿದೆ, ನೈಸರ್ಗಿಕವಾಗಿಯೇ. ಹಂಗೆ ಮಹಾರಾಜರು ಪ್ಲಾನ್ ಮಾಡಿ ಕಟ್ಟಿದ್ದಾರೆ. ನಂತರ ಓಲ್ಡ್ ಇಲ್ಲಿ ಎಲ್ಲಿ ಸರ್? ಇಲ್ಲಿ ನಿಂತ್ಕೊಂಡು ನೋಡಿದ್ರೆ 7 ಸುತ್ತು ಕಾಣಿಸುತ್ತೆ ಅಂದ್ರಲ್ಲ. ಮೇಲೆ ಹೋಗ್ಬೇಕು, ಅಲ್ಲೇ ನೋಡಿ. ಸ್ಟೋರಿ ವಶಿಷ್ಠಾಶ್ರಮ ಅಂತ ಇದೆ. ವಶಿಷ್ಠರು ಆ ಪ್ರಾಚೀನ ಅಲ್ಲಿ ಬಂದು ತಪಸ್ಸು ಮಾಡಿ ಹೋಗಿದ್ದಾರಂತೆ. ಎಲ್ಲಿ? ಅಲ್ಲಿ 1 ಕಿಲೋಮೀಟ್ರ್ ಹೋಗ್ಬೇಕು. ಅದಕ್ಕೆ ಏನು ಕುರುಹುಗಳಿದೆ ಅಲ್ಲಿ? ಕುರು ಏನಿಲ್ಲ, ಒಂದು ಗವಿ ಇದೆ, ಒಂದು ಇದಿದೆ ಗುಡ್ಡದಲ್ಲಿ, ಮತ್ತೊಂದು ಏನಿಲ್ಲ. ಅಲ್ಲಿ ಒಂದು ಈಶ್ವರಲಿಂಗ ಇದೆ ನೋಡಿ. ಇದನ್ನು ಹೊಡಿದ್ದಾರೆ. ಎಂಥ ಚಂದ ಮೆಟ್ಲೆ ಇತ್ತು ಅದು. ಏನು ಜನಪ್ಪ. ಬನ್ನಿ. ಪ್ರಿಯ ವೀಕ್ಷಕರೇ, ನಮ್ಮ ಕರುನಾಡಿನ ಸಾಹಿತ್ಯ, ಸಂಸ್ಕೃತಿ, ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ನ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ. ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ. ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ. ಧನ್ಯವಾದಗಳು.